ಭೀಮಾ ನದಿಯ ಅಬ್ಬರಕ್ಕೆ ಹಲವು ಗ್ರಾಮಗಳು ಪ್ರವಾಹದ ಪರಿಸ್ಥಿತಿಯನ್ನ ಎದುರಿಸಿದೆ. ಕೆಲವರು ಮನೆ ಮಠ ಕಳೆದುಕೊಂಡು ಬೀದಿ ಪಾಲಾಗಿದ್ರು. ಈಗ ಪ್ರವಾಹದ ಆತಂಕ ಸ್ವಲ್ಪ ದೂರ ಆಗಿದ್ರು ಕೂಡ ವಾಪಸ್ ಬದುಕು ಕಟ್ಕೊಳ್ಳೋದು ಹೇಗೆ ಅಂತ ಜನ ಕಂಗಾಲಾಗಿದ್ದಾರೆ. ಅನ್ನದಾತರ ಕಷ್ಟ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಭೀಮಾ ನದಿ ಪ್ರವಾಹಕ್ಕೆ ಅನ್ನದಾತರ ಜಮೀನಿನ ಫಲವತ್ತಾದ ಮಣ್ಣು ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿದೆ. ಅದೇ ರೀತಿ ತೆನೆ ಕಟ್ಟಿರುವ ಭತ್ತ ಕೊಳೆತು ಹಾನಿಯಾಗಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕಂದಳ್ಳಿ ಗ್ರಾಮದ ಭೀಮಾ ನದಿ ತೀರದಲ್ಲಿ ಸಾವಿರಾರು ಎಕರೆ ಪ್ರದೇಶದ ಬೆಳೆ ಈ ರೀತಿಯಾಗಿ ಹಾನಿಯಾಗಿದೆ. ಈ ಕುರಿತು ನಮ್ಮ ಯಾದಗಿರಿ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಭೀಮಾ ನದಿಯ ಜಲಪ್ರಳಯಕ್ಕೆ ಈಗ ಅನ್ನದಾತರ ಬದುಕು ಈಗ ಬರ್ಬಾದಾಗಿದೆ. ನಾವು ಕೂಡ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕಂದಳಿ ಹಾಗೂ ಬಿಳಾರ್ ಗ್ರಾಮದ ಭಾಗದಲ್ಲಿದ್ದೀವಿ. ದೃಶ್ಯಗಳನ್ನು ನೋಡ್ಬೋದು. ಭೀಮಾ ನದಿಯ ರಕ್ಕಸ ಪ್ರವಾಹದಿಂದ ಅನ್ನದಾತರ ಬದುಕು ಈಗ ಭೀಮಾ ನದಿ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿದೆ. ಈಗಲೇ ನಾವು ಭೀಮಾ ನದಿ ತೀರದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಗ್ರಾಮದ ರೈತರು ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದಾರೆ. ಈಗ ದೃಶ್ಯಗಳನ್ನು ಕೂಡ ನೋಡಬಹುದು. ಭೀಮಾ ನದಿಗೆ ಮಹಾರಾಷ್ಟ್ರದ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಟ್ಟ ಪರಿಣಾಮವಾಗಿ ಈಗ ಭೀಮಾ ನದಿಯು ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿದ ಪರಿಣಾಮವಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಈಗಲೇ ಭೀಮಾ ನದಿ ಪ್ರವಾಹ ತಗ್ಗಿದೆ. ಭೀಮಾ ನದಿ ಪ್ರವಾಹ ತಗ್ಗಿದ್ರೂ ಕೂಡ ಅನ್ನದಾತರ ಬದುಕು ಯಾವ ರೀತಿ ಎಂಬುದ ಬಗ್ಗೆ ನಾವು ಗ್ಯಾರಂಟಿ ನ್ಯೂಸ್ ಕೂಡ ಗ್ರೌಂಡ್ ರಿಪೋರ್ಟ್ನಲ್ಲಿ ತೋರಿಸುವಂಥ ಕೆಲಸ ಮಾಡ್ತೀವಿ. ಈಗ ದೃಶ್ಯಗಳನ್ನು ನೋಡ್ಬೋದು. ಭೀಮಾ ನದಿ ಪ್ರವಾಹದಿಂದ ಈಗ ಭತ್ತದ ಜಮೀನು ಈ ರೀತಿ ಪರಿಸ್ಥಿತಿಯಾಗಿದೆ. ಮಣ್ಣು ಫಲವತ್ತಾದ ಮಣ್ಣು ಕೂಡ ಭೀಮಾ ನದಿ ಪ್ರವಾಹಕ್ಕೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಅದೇ ರೀತಿಯಾಗಿ ಈಗ ತೆನೆ ಕಟ್ಟಿದಂಥದ ಭತ್ತದ ಬೆಳೆಯು ಈಗ ನೆಲ ಕಚ್ಚಿದೆ. ಇದು ಕೂಡ ಈಗ ಮಣ್ಣು ಮಿಶ್ರಣಗೊಂಡಿದೆ. ಹೀಗಾಗಿ ಫಲವತ್ತಾದ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿದೆ. ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಈಗ ಭತ್ತದ ಬೆಳೆಯೂ ಈಗ ಕೊಳಿತಾ ಇದೆ. ದೃಶ್ಯಗಳನ್ನು ರೈತರು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅಪಾರ ಪ್ರಮಾಣದ ಸಾವಿರಾರು ಎಕರೆ ಪ್ರದೇಶ ಕಂದಳಿ, ಬಿಳಾರ್, ಮಾಚನೂರು ಸೇರಿದಂತೆ ವಿವಿಧ ನದಿ ತೀರದ ಗ್ರಾಮದಲ್ಲಿ ಸಾವಿರಾರು ಎಕರೆ ಪ್ರದೇಶದ ಭತ್ತದ ಬೆಳೆ ಈಗ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಅನ್ನದಾತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈಗ ರೈತರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಈಗ ಈ ನದಿ ತೀರದ ಗ್ರಾಮಸ್ಥರು ನಿಮಗೆಲ್ಲ ಬೆಳೆ ಹೋಗ್ಯದ, ಎಲ್ಲ ಹೋಗ್ಯದ, ಫಲವತ್ತಾದ ಮಣ್ಣು ಕೂಡ ಹೋಗ್ಯದ. ಈಗ ಏನು ಒತ್ತಾಯ ಮಾಡ್ತೀರಿ ಸರ್ಕಾರಕ್ಕೆ? ಏನು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನು ರೀ? ಸರ್ಕಾರ ಕೂಡ ಸಾವಿರ ಪರಿಹಾರ ರೈತರಿಗೆ ಆಗೋದಿಲ್ಲ. ಒಂದು ಎಕರೆಗೆ 35-40 ಸಾವಿರ ತನಕ ನಾವು ಖರ್ಚಾಗ್ತದೆ. ಎಕ್ಟ್ರಿಗೆ 25 ಸಾವಿರ ಕೊಡ್ತಂತೇಳಿ ಅನ್ನೋ ಸರ್ಕಾರ ಮಾಡಿದೆ. ಅದಕ್ಕಾಗಿ ಸರಿ ಹೋದ್ರೆ ಹೆಚ್ಚಿನ ಅನುದಾನ ಹೆಚ್ಚಿನ ಒಂದು ಕೊಡ್ಬೇಕಂತೇಳಿ ಬೆಳೆ ಪರಿಹಾರ ಕೊಡ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಏನೇನು ಹೋಗ್ಯದ್ರಿ? ಈಗ ಮಣ್ಣು ಫಲವತ್ತಾದ ಮಣ್ಣು ಕೂಡ ಹೋಗ್ಯದಲ್ಲ, ಎಲ್ಲ ಫಲವತ್ತಾದ ಮಣ್ಣು ಹೋಗಿದೆ ಸರ್. ಬೆಳೆನೂ ಕಂಪ್ಲೀಟ್ ಹೋಗಿದೆ ಸರ್. ಅದು 25 ಸಾವಿರ ಪರ್ ಎಕ್ಟ್ರಿಗೆ ಕೊಟ್ಟರೆ ರೈತರು ಭಾಳ ತೊಂದರೆ ಸಿಗ್ಬೋತಾರೆ. ಹೆಚ್ಚಿನ ಒಂದು ಕೊಡ್ಬೇಕಂತೇಳಿ ನಾವು ಕೇಳ್ಕೊತೀವಿ ಸರ್ಕಾರ. ಇದು ಅನ್ನದಾತರ ಆಕ್ರೋಶದ ಮಾತಾಗಿದೆ. ಈಗ ಭೀಮಾ ನದಿ ಪ್ರವಾಹದ ನೀರಿನಿಂದ ಫಲವತ್ತಾದ ಮಣ್ಣು ಕೂಡ ನೀರು ಪಾಲಾಗಿದೆ. ಹೀಗಾಗಿ ಸರ್ಕಾರ ಹೆಚ್ಚಿನ ರೀತಿ ಪರಿಹಾರ ನೀಡಿ ಅನ್ನದಾತರ ಜೀವ ಉಳಿಸುವ ಕಾರ್ಯ ಮಾಡಬೇಕೆಂದು ಅನ್ನದಾತರ ಮಾತಾಗಿದೆ. ನಾಗಪ್ಪ ಮಾಲಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.